शांति। बाप दादा मधुबन मुरली दिनांक 20/7/2026। मीठे बच्चे, बेगर से प्रिंस बनने का आधार पवित्रता है। पवित्र बनने से ही पवित्र दुनिया की राजाई मिलती है। ಮಧುರ ಮಕ್ಕಳೇ, ಭಿಕ್ಷುಕರಿಂದ ರಾಜರಾಗಲು ಆಧಾರ ಪವಿತ್ರತೆಯಾಗಿದೆ. ಪವಿತ್ರರಾಗುವುದರಿಂದಲೇ ಪವಿತ್ರ ಜಗತ್ತಿನ ರಾಜ್ಯಭಾಗ್ಯ ಪ್ರಾಪ್ತಿಯಾಗುವುದು. ಪ್ರಶ್ನೆ: इस पाठशाला का कौन सा पाठ तुम्हें मनुष्य से देवता बना देता है? ಈ ಪಾಠಶಾಲೆಯ ಯಾವ ಒಂದು ಶಿಕ್ಷಣ ಅಥವಾ ಯಾವ ಒಂದು ಪಾಠ ನಿಮಗೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವುದು? उत्तर: तुम इस पाठशाला में रोज़ यही पाठ पढ़ते हो कि हम शरीर नहीं आत्मा है. ನೀವು ಈ ಪಾಠಶಾಲೆಯಲ್ಲಿ ಪ್ರತಿದಿನ ಇದೇ ಶಿಕ್ಷಣವನ್ನು ಓದುತ್ತೀರಿ. ನಾವು ಶರೀರ ಅಲ್ಲ, ಆತ್ಮ ಆಗಿದ್ದೇವೆ. ಆತ್ಮ ಅಭಿಮಾನಿ बनने से ही तुम मनुष्य से देवता, नर से नारायण बन जाते हो. ಆತ್ಮ ಅಭಿಮಾನಿಯಾಗುವುದರಿಂದಲೇ ನೀವು ಮನುಷ್ಯರಿಂದ ದೇವತೆಗಳು, ನರನಿಂದ ನಾರಾಯಣ ಆಗುತ್ತೀರಿ. इस समय सब मनुष्य मात्र पुजारी अर्थात पतित देह अभिमानी है, इसलिए पतित पावन बाप को पुकारते रहते हैं. ಈ ಸಮಯದಲ್ಲಿ ಎಲ್ಲ ಮನುಷ್ಯರು ಪೂಜಾರಿಗಳು ಅರ್ಥಾತ್ ಪತಿತರು, ದೇಹಾಭಿಮಾನಿಯಾಗಿರುವ ಕಾರಣ ಪತಿತ ಪಾವನ ತಂದೆಯನ್ನು ಕರೆಯುತ್ತಿರುತ್ತಾರೆ. ಗೀತೆ: ಚೋಡ್ ಬಿ ದೆ ಆಕಾಶ ಸಿಂಹಾಸನ್, ಆಕಾಶ ಸಿಂಹಾಸನವನ್ನು ಬಿಟ್ಟು ಬಾ. ओम शांति। बच्चे जानते हैं कि यहाँ ओम शांति किसने कहा? कौन से बच्चे? ಬಾಬಾ ತಿಳಿಸ್ಕೊಡ್ತಿದ್ರೆ ನಿಮಗೆ ಮಕ್ಕಳಿಗೆ ಗೊತ್ತು, ಇದು ಓಂ ಶಾಂತಿ ಅಂತ ಹೇಳಿದವರು ಯಾರು, ಯಾವ ಮಕ್ಕಳು? ಆತ್ಮ ಯೇ ಜಾನ್ತಿ ಹೇ ಕಿ ಓಂ ಶಾಂತಿ ಕಿಸ್ಕಿ ಆತ್ಮನೇ ಕಹ. ಇನ್ನು ನೀವು ಆತ್ಮಗಳಿಗೂ ಗೊತ್ತು ಓಂ ಶಾಂತಿ ಅಂತ ಯಾವ ಆತ್ಮ ಹೇಳಿರುವುದು? ಪರಂಪಿತ ಪರಮಾತ್ಮನೇ ಕಹ. ಓಂ ಶಾಂತಿ ಅಂತ ಹೇಳಿದ್ದು ಪರಂಪಿತ ಪರಮಾತ್ಮ ಹೇಳಿದ್ದು. बच्चे जानते हैं मनुष्य की आत्मा ने नहीं कहा, यह परमपिता परमात्मा शिव ने कहा. ನಿಮಗೆ ಮಕ್ಕಳಿಗೆ ಗೊತ್ತು, ಮನುಷ್ಯಾತ್ಮರು ಇದನ್ನು ಹೇಳಿದ್ದಲ್ಲ, ಇದನ್ನು ಪರಂಪಿತ ಪರಮಾತ್ಮ ಶಿವನೇ ಹೇಳಿದ್ದು. ವಹ ಸಭಿ ಕಾ ಬಾಪ್ ಊಂಚೆ ತೇ ಊಂಚಾ ಹೇ, ಅವರು ಎಲ್ಲರ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ. अब गीत में सुना भारत पर बहुत माया का परछाया पड़ा हुआ है, बहुत पतित बन गए हैं, इसलिए पुकारते हैं कि हे पतित पावन, फिर से आओ पावन बनाने. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಗೀತೆಯಲ್ಲೂ ಸಹ ನೀವು ಕೇಳಿದ್ರಿ, ಈ ಭಾರತದಲ್ಲಿ ಬಹಳಷ್ಟು ಮಾಯೆಯ ನೆರಳು ಬಿದ್ದುಬಿಟ್ಟಿದೆ, ಅದಕ್ಕೋಸ್ಕರ ಪತಿತ ಪಾವನ ಬಾ, ನಾವೆಲ್ಲರೂ ಪತಿತರಾಗಿದ್ದೇವೆ, ಹೇ ಪತಿತ ಪಾವನ ಪುನಃ ಬಾ, ನಮ್ಮನ್ನು ಬಂದು ಪಾವನ ಮಾಡುವಂತ ಎಲ್ಲರೂ ಕರೀತಾ ಇದ್ದಾರೆ. आत्मा ही बुलाती है अपने बाप को, जिसको भगवान कहते हैं. ಆತ್ಮನೇ ತನ್ನ ತಂದೆಯನ್ನು ಕರೀತದೆ, ಅವರಿಗೆ ಭಗವಂತ ಅಂತ ಹೇಳಲಾಗ್ತದೆ. कहते हैं वही पतित पावन है, ಹೇಳಲಾಗ್ತದೆ ಅವರೇ ಪತಿತ ಪಾವನ. एक की ही महिमा होती है, वह है सभी आत्माओं का बेहद का बाप. ಒಬ್ಬ ತಂದೆಯದೇ ಮಹಿಮೆ ಇರುವಂಥದ್ದು, ಅವರು ಎಲ್ಲ ಆತ್ಮಗಳ ತಂದೆ, ಬೇಹದ್ದಿನ ತಂದೆಯಾಗಿದ್ದಾರೆ. ಯಹ ಸಬ್ ಪತಿತ್ ಬನ್ ಗಯೇ ಹೇ ತಬ್ ಪುಕಾರ್ತೆ ಹೇ ಪರಂಪಿತ ಪರಮಾತ್ಮ. ಇಲ್ಲಿ ಎಲ್ಲರೂ ಪತಿತರಾಗಿರುವ ಕಾರಣ ಹೇ ಪರಂಪಿತ ಪರಮಾತ್ಮ ಅಂತ ಕರೀತಾರೆ. ವಹಿ ಜ್ಞಾನ ಕಾ ಸಾಗರ್ ಬಿ ಹೇ, ಪತಿತ್ ಪಾವನ್ ಬಿ ಹೇ. ವಹ ಪಿತಾ ಬಿ ಹೇ ತೋ ಶಿಕ್ಷಕ್ ಬಿ ಹೇ, क्योंकि ज्ञान का सागर भी है, वर्ड अथॉरिटी भी है,
ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಶಿವಬಾಬಾ ಪರಂಪಿತ ಪರಮಾತ್ಮ ಆಗಿದ್ದರೆ ಅವ್ರನ್ನೆಲ್ಲರೂ ಕರೀತಾರೆ. ಅವರೇ ಜ್ಞಾನ ಸಾಗರ ಆಗಿದ್ದಾರೆ, ಪತಿತ ಪಾವನನೂ ಆಗಿದ್ದಾರೆ, ಅವರೇ ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ. ಯಾಕೆಂದರೆ ಜ್ಞಾನ ಸಾಗರನೂ ಹೌದು, ವಿಶ್ವದ ಜಗತ್ತಿನ ಸರ್ವಶಕ್ತಿವಂತ ಅಥಾರಿಟಿನೂ ಆಗಿದ್ದಾರೆ. ಸಭಿ ವೇದೋ ಶಾಸ್ತ್ರೋ ಗ್ರಂಥೋ ಕೋ ಜಾನ್ನೆ ವಾಲಾ ಭಿ ಹೈ. ಇನ್ನು ಎಲ್ಲ ವೇದ ಶಾಸ್ತ್ರ ಗ್ರಂಥಗಳನ್ನು ಅರಿತಂಥವರು ಆಗಿದ್ದಾರೆ. ಉನ್ಕೋ ಕಾತೆ ಹಿ ಹೇ ನಾಲೆಜ್ಫುಲ್, ಅವರಿಗೆ ಜ್ಞಾನಪೂರ್ಣ ಅಂತ ಹೇಳಲಾಗ್ತದೆ. ತೋ ಇಸ್ ಸಮಯ ಸಬ್ ಪಾರಲೌಕಿಕ ಬಾಪ್ಕೋ ಪುಕಾರ್ತೆ ಹೇ ಕ್ಯೋಂಕಿ ಸಭಿ ದುಃಖಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಈ ಸಮಯದಲ್ಲಿ ಎಲ್ಲರೂ ಪಾರಲೌಕಿಕ ತಂದೆಯನ್ನು ಕರೀತಾರೆ, ಯಾಕೆಂದರೆ ಎಲ್ಲರೂ ದುಃಖಿಗಳಾಗಿದ್ದಾರೆ. ಕಾತೆ ಹೇ ಗಾಡ್ ಫಾದರ್, ಗಾಡ್ ಫಾದರ್ ಅಂತ ಹೇಳ್ತಾರೆ. ಉನ್ಕಾ ನಾಮ್ ಬಿ ಚಾಹೇನಾ. ಬಾಬಾ ತಿಳಿಸ್ಕೊಡ್ತಿದ್ರೆ ಗಾಡ್ ಫಾದರ್ ಅಂತ ಹೇಳ್ತಾರೆ ಅಂದಮೇಲೆ ಅವ್ರ ಹೆಸರು ಬೇಕಲ್ವಾ. ಉನ್ಕಾ ನಾಮ್ ಗಾಯಾ ಹುವಾ ಹೇ ಶಿವಬಾಬಾ, ಅವರ ಹೆಸರಿನ ಗಾಯನ ಮಾಡಲಾಗಿದೆ ಶಿವ ತಂದೆ ಅಂತ. ವಹಿ ಊಂಚೆ ತೆ ಊಂಚೆ ಜ್ಞಾನ ಕಾ ಸಾಗರ್, ಸುಖ ಕಾ ಸಾಗರ್, ಶಾಂತಿ ಕಾ ಸಾಗರ್ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಅವರೇ ಶ್ರೇಷ್ಠಾತಿ ಶ್ರೇಷ್ಠ ಜ್ಞಾನ ಸಾಗರ, ಸುಖದ ಸಾಗರ, ಶಾಂತಿಯ ಸಾಗರ ಆಗಿದ್ದಾರೆ. ಯಹ ಮನುಷ್ಯ ಕಿ ಆತ್ಮ ಅಪ್ನೆ ಬಾಪ್ ಕಿ ಮಹಿಮಾ ಕರ್ತಿ ಹೇ. ಇದನ್ನು ಮನುಷ್ಯಾತ್ಮಗಳು ತಮ್ಮ ತಂದೆಯ ಮಹಿಮೆಯನ್ನು ಮಾಡ್ತಾರೆ. ಊಂಚೆತೆ ಊಂಚೆ ಆತ್ಮ ಕಿಸ್ಕಿ ಹೇ, ಶ್ರೇಷ್ಠಾತಿ ಶ್ರೇಷ್ಠ ಆತ್ಮ ಯಾರದಾಗಿದೆ? ಪರಂಪಿತ ಪರಮಾತ್ಮ ಕಿ, ಪರಂಪಿತ ಪರಮಾತ್ಮಂದು. ವಹ ಹೇ ಪರಂ ಪತಿತ ಮನುಷ್ಯ ಉನ್ಕೋ ಯಾದ್ ಕರ್ತೆ ಹೇ. ಅವರು ಪರಮ ಶ್ರೇಷ್ಠ ಆಗಿದ್ದಾರೆ, ಪತಿತ ಮನುಷ್ಯರು ಅವರನ್ನು ನೆನಪು ಮಾಡ್ತಾರೆ. ಸತ್ಯುಗ್ ಮೇ ಜಬ್ ಪಾವನ್ ಭಾರತ ದೇವಿ ದೇವತಾओं का राज था तो कोई पतित नहीं था. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಯಾವಾಗ ಸತ್ಯುಗದಲ್ಲಿ ಪಾವನ ಭಾರತ ಆಗಿತ್ತೋ, ಆಗ ದೇವಿ ದೇವತೆಗಳ ರಾಜ್ಯ ಇತ್ತು. ಆ ಸಮಯದಲ್ಲಿ ಯಾವ ಮನುಷ್ಯರು ಪತಿತರಾಗಿರಲಿಲ್ಲ ಅಥವಾ ಒಬ್ಬರು ಪತಿತರಿರಲಿಲ್ಲ. ಯಹ ಹೇ ತಮೋ ಪ್ರಧಾನ್ ದುನಿಯಾ, ಅರ್ಥಾತ್ ದುನಿಯಾ ಮೇ ಜೋ ಮನುಷ್ಯ ರಹತೆ ಹೇ ಸಬ್ ಪಾಪಾತ್ಮಾಯೇ ಹೇ. ಆದರೆ ಬಾಬಾ ತಿಳಿಸ್ತಾ ಇದ್ದಾರೆ ಇದು ತಮೋ ಪ್ರಧಾನ ಜಗತ್ತು, ಅರ್ಥಾತ್ ಈ ಜಗತ್ತಿನಲ್ಲಿ ಯಾರೆಲ್ಲ ಮನುಷ್ಯರಿದ್ದಾರೋ ಎಲ್ಲರೂ ಪಾಪಾತ್ಮರಾಗಿದ್ದಾರೆ. ಯಹಿ ಭಾರತ್ ಪಾವಂತ, ಯಹಿ ಭಾರತ್ ಪತಿತ್ ಹೋ ಗಯಾ ಹೇ. ಇದೇ ಭಾರತ ಒಂದು ಸಮಯದಲ್ಲಿ ಪಾವನ ಆಗಿತ್ತು, ಈಗ ಇದೇ ಪತಿತ ಆಗಿದೆ. ಯಹ ಕಲಿಯುಗ ಮೇ ಸಬ್ ಪತಿತ್ ಹೇ. ತುಮ್ ಜಾನ್ತೆ ಹೋ ಜ್ಞಾನ ಕಾ ಸಾಗರ್ ಪತಿತ್ ಪಾವನ್ परमपिता परमात्मा परमधाम से आकर हमको ಬ್ರಹ್ಮ ದ್ವಾರ ಪಡಾತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಈ ಕಲಿಯುಗದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ. ಇನ್ನು ನಿಮಗೆ ಗೊತ್ತು ಜ್ಞಾನ ಸಾಗರ ಪತಿತ ಪಾವನ ಪರಂಪಿತ ಪರಮಾತ್ಮ ಪರಮಧಾಮದಿಂದ ಬಂದು ನಮಗೆ ಬ್ರಹ್ಮಾರವರ ಮೂಲಕ ಓದಿಸ್ತಾ ಇದ್ದಾರೆ. ಜರೂರ್ ಉನ್ಕೋ ಶರೀರ್ ತೋ ಚಾಹೇನಾ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಅವರು ಶಿಕ್ಷಣವನ್ನು ಓದಿಸ್ಬೇಕಂದ್ರೆ ಅವಶ್ಯವಾಗಿ ಅವರಿಗೆ ಶರೀರ ಅಂತೂ ಬೇಕಲ್ವಾ. ಯಹ ಬಾತೆ ಕೋಯಿ ಶಾಸ್ತ್ರೋ ಮೇ ನಹಿ ಹೇ. ಆದರೆ ಇದೆಲ್ಲ ಮಾತು ಯಾವ ಶಾಸ್ತ್ರಗಳಲ್ಲಿಯೂ ಇಲ್ಲ. ಜ್ಞಾನ ಕಾ ಸಾಗರ್ ಜೋ ಅಥಾರಿಟಿ ಹೇ ವಹಿ ಸಬ್ ಕುಚ್ ಜಾನ್ತೆ ಹೇ. ಆದರೆ ಯಾರು ಜ್ಞಾನ ಸಾಗರ ಅಥಾರಿಟಿ ಆಗಿದ್ದಾರೋ ಅವರೇ ಎಲ್ಲವನ್ನ ಅರಿತುಕೊಂಡಿದ್ದಾರೆ. ಭಾರತ್ ಮೇ ಚಿತ್ರ ಭಿ ದಿಖಾತೆ ಹೇ, ವಿಷ್ಣು ಕಿ ನಾಭಿ ಸೆ ಬ್ರಹ್ಮ ನಿಕ್ಲಾ, ಉನ್ಕೋ ಹಾತ್ ಮೇ ಶಾಸ್ತ್ರ ದೇತೆ ಹೇ. ಇನ್ನು ಭಾರತದಲ್ಲಿ ಚಿತ್ರವನ್ನು ತೋರಿಸ್ತಾರೆ, ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮ ಬಂದ ಅಂತ ಹೇಳ್ತಾರೆ, ಮತ್ತು ಬ್ರಹ್ಮನ ಕೈಯಲ್ಲಿ ಎಲ್ಲ ಶಾಸ್ತ್ರಗಳನ್ನು ತೋರಿಸ್ತಾರೆ. ಅಭಿ ವಿಷ್ಣು ಕೋಯಿ ಸಬ್ ಶಾಸ್ತ್ರೋं का सार नहीं सुनाते हैं. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈಗ ವಿಷ್ಣು ಏನು ಯಾವ ಎಲ್ಲ ಶಾಸ್ತ್ರಗಳ ಸಾರ ಅಂತೂ ತಿಳಿಸೋದಿಲ್ಲ. परमपिता परमात्मा ज्ञान का सागर ब्रह्मा द्वारा सब शास्त्रों का सार समझाते हैं. ಆದರೆ ಪರಂಪಿತ ಪರಮಾತ್ಮ ಜ್ಞಾನ ಸಾಗರ ಬ್ರಹ್ಮರವರ ಮೂಲಕ ಎಲ್ಲ ಶಾಸ್ತ್ರಗಳ ಸಾರವನ್ನು ನಮಗೆ ತಿಳಿಸ್ತಾರೆ. ಬ್ರಹ್ಮ ವಿಷ್ಣು ಶಂಕರ್ ಕಾಪಿ ವಹ ರಚಯಿತ ಹೇ. ಇನ್ನು ಬ್ರಹ್ಮ ವಿಷ್ಣು ಶಂಕರರಿಗೂ ಅವರು ರಚಯಿತ ಆಗಿದ್ದಾರೆ. ಬ್ರಹ್ಮಕೋ ವ ವಿಷ್ಣುಕೋ ಜ್ಞಾನ ಕಾ ಸಾಗರ್ ನಹಿ ಕಹೆಂಗೆ. ಬಾಬಾ ತಿಳಿಸ್ತಾ ಇದ್ದಾರೆ ಬ್ರಹ್ಮನಿಗೆ ಅಥವಾ ವಿಷ್ಣುವಿಗೆ ಜ್ಞಾನ ಸಾಗರ ಅಂತ ಹೇಳಲಾಗೋದಿಲ್ಲ. ಶಂಕರ್ ಕಿ ತೋ ಬಾತ್ ಹಿ ಚೋಡ್ದು. ಇಲ್ಲ ಬಾಬಾ ಹೇಳ್ತಾ ಇದ್ದಾರೆ ಶಂಕರ್ನ ಮಾತೇ ಬಿಟ್ಬಿಡಿ. ಅಭಿ ಜ್ಞಾನ ಕಾ ಸಾಗರ್ ಕೌನ್. ಈಗ ಜ್ಞಾನ ಸಾಗರ ಯಾರು? ನಿರಾಕಾರ ಊಂಚ್ ಸೆ ಊಂಚ್ ಪರಂಪಿತ ಪರಮಾತ್ಮ ಹಿ ಪತಿತ್ ಪಾವನ್ ಹೇ. ಇನ್ನು ನಿರಾಕಾರ ಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮನೇ, ಶ್ರೇಷ್ಠ ಪರಮಾತ್ಮನೇ
ಪತಿತ ಪಾವನಾಗಿದ್ದಾರೆ. ಯಹ ಮಹಿಮಾ ಹೇ ಉಸ್ ಪರಂಪಿತ ಪರಮಾತ್ಮ ಕಿ, ಈ ಮಹಿಮೆ ಇರುವುದು ಆ ಪರಂಪಿತ ಪರಮಾತ್ಮಂದು. ಯಹ ಬಿ ಆತ್ಮ ಕಿ ಹಿ ಮಹಿಮಾ ಹೋತಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇಲ್ಲಿಯೂ ಆತ್ಮದ ಮಹಿಮೆನೇ ಇರ್ತದೆ. ಆತ್ಮ ಹಿ ಶರೀರ ದ್ವಾರ ಕಹತಿ ಹೇ ಮೇ ಪ್ರೆಸಿಡೆಂಟ್ ಹೂ, ಮೇ ಬ್ಯಾರಿಸ್ಟರ್ ಹೂ, ಮೇ ಫಲಾನಾ ಮಿನಿಸ್ಟರ್ ಹೂ. ಬಾಬಾ ತಿಳಿಸ್ಕೊಡ್ತಿದ್ರೆ ಆತ್ಮನೇ ಶರೀರದ ಮೂಲಕ ಹೇಳ್ತದೆ, ನಾನು ಬ್ಯಾರಿಸ್ಟರ್ ಆಗಿದ್ದೀನಿ, ಪ್ರೆಸಿಡೆಂಟ್ ಆಗಿದ್ದೀನಿ, ಅಥವಾ ನಾನು ಇಂಥ ಮಿನಿಸ್ಟರ್ ಆಗಿದ್ದೀನಿ ಅಂತ ಹೇಳ್ತದೆ. ಆತ್ಮ ಹಿ ಮರ್ತಬಾ ಲೇತಿ ಹೇ, ಆತ್ಮನೇ ಪದವಿಯನ್ನು ಪಡ್ಕೊಳ್ತದೆ. ಶರೀರ ದ್ವಾರ ಆತ್ಮ ಕಹತಿ ಹೇ ಮೇ ಏಕ್ ಶರೀರ ಚೋಡ್ ದೂಸರಾ ಲೇತಾ ಹೂँ. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಶರೀರದ ಮೂಲಕ ಆತ್ಮ ಹೇಳ್ತದೆ, ನಾನು ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡ್ಕೊಳ್ತೀನಿ. ಇಸ್ ಸಮಯ ಜಬ್ ಬಾಪ್ ಆತೆ ಹೇ ಕಹತೆ ಹೇ ಬಚ್ಚೆ ಆತ್ಮ ಅಭಿಮಾನಿ ಬನೋ. ಈ ಸಮಯದಲ್ಲಿ ಬಾಬಾ ಯಾವಾಗ ಬರ್ತಾರೋ ಬಂದು ಹೇಳ್ತಾರೆ, ಮಕ್ಕಳೇ ಆತ್ಮಾಭಿಮಾನಿಗಳಾಗಿ. ಮೇ ತುಮ್ಹಾರಾ ಬಾಪ್ ಆಯಾ ಹುವಾ ಹೂँ, ತುಮಕೋ ಯಹಿ ಪಾಠ ಪಢಾನೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನಾನು ನಿಮ್ಮ ತಂದೆ ಬಂದಿದ್ದೀನಿ ನಿಮಗೆ ಇದೇ ಪಾಠವನ್ನು ಓದಿಸುವುದಕ್ಕೋಸ್ಕರ, ಆತ್ಮಾಭಿಮಾನಿಯಾಗಿ ಎನ್ನುವಂತಹ ಪಾಠ ಓದಿಸುವುದಕ್ಕೋಸ್ಕರ. ಯಹ ಪಾಠಶಾಲಾ ಹೇ ಮನುಷ್ಯ ಸೆ ದೇವತಾ, ನರ್ ಸೆ ನಾರಾಯಣ್, ನಾರಿ ಸೆ ಲಕ್ಷ್ಮಿ ಬನ್ನೆ ಕಿ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇದು ಪಾಠಶಾಲೆ ಮನುಷ್ಯರಿಂದ ದೇವತೆಗಳಾಗುವಂತಹ, ನರನಿಂದ ನಾರಾಯಣ ಆಗುವಂತಹ, ನಾರಿಯಿಂದ ಲಕ್ಷ್ಮಿ ಆಗುವಂತಹ ಪಾಠಶಾಲೆ. ಬಾಪ್ ಕೋ ಸಭಿ ಆತ್ಮಾಯೇ ಬುಲಾತೆ ಹೇ कि हे परमपिता परमात्मा अब निराकारी दुनिया से साकारी दुनिया में आओ. ತಂದೆಯನ್ನು ಎಲ್ಲ ಆತ್ಮಗಳು ಕರೀತಾರೆ, ಹೇ ಪರಂಪಿತ ಪರಮಾತ್ಮ ಈಗ ನಿರಾಕಾರಿ ಜಗತ್ತಿನಿಂದ ಸಾಕಾರಿ ಜಗತ್ತಿಗೆ ಬಾ. ರೂಪ್ ಬದಲು, ನಿನ್ನ ರೂಪವನ್ನು ಬದಲಾಯಿಸಿಕೋ. तुम निराकारी आत्माएं जो जब शरीर में आते हो तो गर्भ में आते हो, पुनर्जन्म लेते हो. ಬಾಬಾ ತಿಳಿಸ್ಕೊಡ್ತಿದ್ರೆ, ನೀವು ನಿರಾಕಾರಿ ಆತ್ಮಗಳು ಯಾವಾಗ ಶರೀರದಲ್ಲಿ ಬರ್ತಿರೋ ಆವಾಗ ಗರ್ಭದಲ್ಲಿ ಬರ್ತೀರಿ, ನಂತರ ಪುನರ್ಜನ್ಮವನ್ನು ಪಡ್ಕೊಳ್ತೀರಿ. बाप समझाते हैं तुमने 84 जन्म गर्भ से लिए है, एक शरीर छोड़ फिर गर्भ में जाते हो, ऐसे 84 जन्म लेते हो. ಬಾಬಾ ನಮಗೆ ತಿಳಿಸ್ಕೊಟ್ಟಿದ್ದಾರೆ, ಮಕ್ಕಳೇ ನೀವು 84 ಜನ್ಮ ಗರ್ಭದಿಂದ ಪಡ್ಕೊಡ್ತೀರಿ, ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಗರ್ಭದಲ್ಲಿ ಹೋಗ್ತೀರಿ. ಈ ರೀತಿ 84 ಜನ್ಮವನ್ನು ನೀವು ಪಡ್ಕೊಳ್ತೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ಮೇ ತೋ ಗರ್ಭ ಮೇ ನಹಿ ಆತಾ ಹೂँ, ಆದರೆ ನಾನಂತೂ ಗರ್ಭದಲ್ಲಿ ಬರೋದಿಲ್ಲ ಅಂತಿದ್ದಾರೆ ಬಾಬಾ. ಭಾರತವಾಸಿ ಅಸುಲ್ ಮೇ ದೇವಿ ದೇವತಾ ಧರ್ಮಕ್ಕೆ, ಆದರೆ ಭಾರತವಾಸಿಗಳು ನಿಜವಾಗ್ಲೂ ದೇವಿ ದೇವತಾ ಧರ್ಮದವರಾಗಿದ್ದರು. ಫಿರ್ ಸೀಡಿ ನೀಚೆ ಉತರ್ತೆ ಆಯೆ ಕ್ಷತ್ರಿಯ ವರ್ಣ ಮೇ, ಫಿರ್ ವೈಶ್ಯ ಶೂದ್ರ ವರ್ಣ ಮೇ ಕಲಾಯೆ ಕಮ್ ಹೋತಿ ಜಾತಿ ಹೇ. ನಂತರ ಬಾಬಾ ಹೇಳ್ತಾ ಇದ್ರೆ, ಏಣಿಯನ್ನು ಕೆಳಗಿಳಿತಾ ಇಳಿತಾ ಕ್ಷತ್ರಿಯ ವರ್ಣದಲ್ಲಿ, ನಂತರ ವೈಶ್ಯ ಶೂದ್ರ ವರ್ಣದಲ್ಲಿ ಬರ್ತಾ ಬರ್ತಾ ಕಲೆಗಳೆಲ್ಲ ಕಡಿಮೆ ಆಗ್ತಾ ಬಂದವು. ಭಾರತ 16 ಕಲಾ ಸಂಪೂರ್ಣತಾ ಫಿರ್ 14 ಕಲಾ ಬನ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಭಾರತ 16 ಕಲಾ ಸಂಪೂರ್ಣ ಇದ್ದಿದ್ದು ನಂತರ 16 ಕಲೆ ಉಳ್ಳಂಥದ್ದಾಯಿತು. ಭಾರತವಾಸಿ ಅಪ್ನಿ ಜನ್ಮಕ್ಕೂ ನಹಿ ಜಾನ್ತೆ, ಆದರೆ ಭಾರತವಾಸಿಗಳು ತಮ್ಮ ಜನ್ಮಗಳನ್ನು ಅರಿತುಕೊಂಡಿಲ್ಲ. 84 ಜನ್ಮ ಭಾರತವಾಸಿ ಹಿ ಲೇತೆ ಹೇ, ಆದರೆ ಬಾಬಾ ಹೇಳ್ತಾ ಇದ್ರೆ 84 ಜನ್ಮವನ್ನು ಭಾರತವಾಸಿಗಳೇ ಪಡ್ಕೊಳ್ತಾರೆ. ಅವ್ರ ಕೊಯ್ ಧರ್ಮ ಬಾಲೆ 84 ಜನ್ಮ ನಹಿ ಲೇತೆ, ಇನ್ನು ಅನ್ಯ ಯಾವ ಧರ್ಮದವರು 84 ಜನ್ಮವನ್ನು ಪಡ್ಕೊಳ್ಳೋದಿಲ್ಲ. ತುಮ್ ಸ್ವದರ್ಶನ್ ಚಕ್ರಧಾರಿ ಬನೆ ಹೋ, ಯಹ ಜ್ಞಾನ ಕಿ ಬಾತ್ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ, ಇದೆಲ್ಲ ಜ್ಞಾನದ ಮಾತಾಗಿದೆ. ಸ್ವದರ್ಶನ್ ಚಕ್ರಧಾರಿ ಬನ್ನೆ ಸೆ ತುಮ್ ಚಕ್ರವರ್ತಿ ಮಹಾರಾಜ ಬಂತೆ ಹೋ ಸ್ವರ್ಗಕ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ನೀವು ಯಾವಾಗ ಸ್ವದರ್ಶನ ಚಕ್ರಧಾರಿಗಳಾಗ್ತಿರೋ, ಚಕ್ರಧಾರಿಗಳಾಗೋದ್ರಿಂದ ನೀವು ಚಕ್ರವರ್ತಿ ಮಹಾರಾಜ ಆಗ್ತೀರಿ ಸ್ವರ್ಗದಲ್ಲಿ ಅಂತ ಹೇಳ್ತಿದ್ದಾರೆ ಬಾಬಾ. ತುಮ್ ಅಚ್ಚಿ ರೀತಿ ಜಾನ್ತೆ ಹೋ ಹಮ್ ಯಹ ಆಯೆ ಹೇ ಪತಿತ್ ಸೆ ಪಾವನ್ ಬನ್ನೆ. ಬಾಬಾ ತಿಳಿಸ್ತಾ ಇದ್ರೆ, ನಿಮಗೆ ಚೆನ್ನಾಗಿ ಗೊತ್ತು, ನಾವಿಲ್ಲಿ ಪತಿತರಿಂದ ಪಾವನ ಆಗುವುದಕ್ಕೋಸ್ಕರ ಬಂದಿದ್ದೀವಿ. ಯಹ ಹೈ ಹಿ ಪತಿತ್ ದುನಿಯಾ, ಆದರೆ ಇದಿರುವುದೇ ಪತಿತ ಪ್ರಪಂಚ. ಪತಿತ್ ಪಾವನ್ ಸರ್ವಕ ಸದ್ಗತಿ ದಾತ ತೋ ಏಕ್ ಹಿ ಬಾಪ್ ಹೇ, ಆದರೆ ಪತಿತ ಪಾವನ ಸರ್ವರ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ. ಸಬ್ ಉನ್ಕೋ ಹಿ ಪುಕಾರ್ತೆ ಹೇ, ಎಲ್ಲರೂ ಅವರನ್ನೇ ಕರೀತಾರೆ. ಬಾಪ್ ಕೋ ಯಾದ್ ಕರ್ತೆ ಹೇ ಶ್ರೀಕೃಷ್ಣ ಕೋ ನಹಿ,
ಎಲ್ಲರೂ ತಂದೆಯನ್ನು ನೆನಪು ಮಾಡ್ತಾರೆ ವಿನಃ ಶ್ರೀಕೃಷ್ಣನನ್ನ ಅಲ್ಲ. ಶ್ರೀಕೃಷ್ಣನೇ ಗೀತಾ ನಹಿ ಸುನಾಯಿ. ಬಾಬಾ ತಿಳಿಸ್ತಾ ಇದ್ರೆ ಶ್ರೀಕೃಷ್ಣ ಅಂತೂ ಗೀತೆಯನ್ನು ತಿಳಿಸಿಲ್ಲ. ಗೀತಾ ಹೇ ಸರ್ವಶಾಸ್ತ್ರಮಯಿ ಶಿರೋಮಣಿ. ಗೀತೆ ಸರ್ವಶಾಸ್ತ್ರಮಯಿ ಶಿರೋಮಣಿಯಾಗಿದೆ. ಭಾರತ್ ಕಿ ಗೀತಾ ಕಿಸ್ ಧರ್ಮ ಕಾ ಶಾಸ್ತ್ರ ಹೇ? ಬಾಬಾ ಕೇಳ್ತಾ ಇದ್ದಾರೆ, ಈ ಭಾರತದ ಗೀತೆ ಯಾವ ಧರ್ಮಶಾಸ್ತ್ರ ಆಗಿದೆ ಇದು ಅಂತ ಕೇಳ್ತಾ ಇದ್ದಾರೆ ಬಾಬಾ. ಆದಿ ಸನಾತನ್ ದೇವಿ ದೇವತಾ ಧರ್ಮಕ. ಇದು ಆದಿ ಸನಾತನ ದೇವಿ ದೇವತಾ ಧರ್ಮದ ಶಾಸ್ತ್ರ ಆಗಿದೆ. ಕಿಸ್ನೆ ಗೀತಾ ಗಾಯಿ? ಯಾರು ಗೀತೆಯ ಗಾಯನವನ್ನು ಮಾಡಿದ್ದು? ರಾಜಯೋಗ ಕಿಸ್ನೆ ಸಿಕ್ಕಾಯ? ಇನ್ನು ರಾಜಯೋಗವನ್ನು ಕಲಿಸಿದವ್ರು ಯಾರು? ಪರಂಪಿತ ಪರಮಾತ್ಮ ಪತಿತ ಪಾವನ್ ಬಾಪ್ನೆ. ಪರಂಪಿತ ಪರಮಾತ್ಮ ಪತಿತ ಪಾವನ ತಂದೆಯೇ ಕಲಿಸಿದ್ದು. तो तुम्हारी आत्मा जो निराकार थी उसने अभी यह साकार शरीर धारण किया है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಹಾಗಾದರೆ ನೀವು ಆತ್ಮಗಳೇನು ನಿರಾಕಾರಿಯಾಗಿದ್ರು, ನೀವು ಆತ್ಮಗಳೀಗ ಸಾಕಾರ ಶರೀರವನ್ನು ಧಾರಣೆ ಮಾಡ್ಕೊಂಡಿದ್ದೀರಿ. ಸಾಕಾರ ಮನುಷ್ಯಕ್ಕೂ ಕಭಿ ಭಗವಾನ್ ನಹಿ ಕಹೆಂಗೆ. ಬಲ್ ಸತ್ಯುಗ್ ಮೇ ಲಕ್ಷ್ಮೀ ನಾರಾಯಣ್ ಹೈ ತೋ ಭಿ ಭಗವಾನ್ ನಹಿ ಕಹೆಂಗೆ. ಬಾಬಾ ತಿಳಿಸ್ಕೊಡ್ತಿದ್ರೆ ಸಾಕಾರ ಮನುಷ್ಯರಿಗೆ ಎಂದೂ ಭಗವಂತ ಅಂತ ಹೇಳಲಾಗೋದಿಲ್ಲ. ಬಲೆ ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣರು ಇದ್ದರೂ ಸಹ ಅವರಿಗೆ ಭಗವಂತ ಅಂತ ಹೇಳೋದಿಲ್ಲ. ಯಹತೋ ಕರ್ಕೆ ಉಪಾಧಿ ದಿ ಜಾತಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಒಂದು ವೇಳೆ ಭಗವಾನ್ ಭಗವತಿ ಅಂದರೂ ಇದು ಒಂದು ಬಿರುದನ್ನು ಕೊಡಲಾಗ್ತದೆ ಅಷ್ಟೇ. ಕಾಯ್ದೆ ಅನುಸಾರ ಭಗವಾನ್ ಏಕೆ. ನಿಯಮಬದ್ಧವಾಗಿ ನೋಡಿದರೆ ಭಗವಂತ ಒಬ್ಬರೇ ಆಗಿದ್ದಾರೆ. ಕ್ರಿಯೇಟರ್ ಈಸ್ ಒನ್. ರಚಯಿತ ಒಬ್ಬರೇ ಆಗಿದ್ದಾರೆ. ಬಾಕಿ ವಹ ಹೇ ದೇವತಾಯೇ. ಬಾಕಿ ಉಳಿದವರೆಲ್ಲರೂ ದೇವತೆಗಳು ಅಂತ ಹೇಳ್ತಿದ್ದಾರೆ ಬಾಬಾ. 5000 ವರ್ಷ ಕಿ ಬಾತ್ ಹೇ. ಇದೆಲ್ಲ 5000 ವರ್ಷದ ಮಾತಾಗಿದೆ. ಇನ್ ಲಕ್ಷ್ಮೀ ನಾರಾಯಣ ಕಾ ರಾಜ್ಯದ ಇನ್ಕೋ ಮಹಾರಾಜ ಮಹಾರಾಣಿ ಕಹಾ ಜಾತಾ ತಾ. 5000 ವರ್ಷದ ಮೊದಲಿನ ಮಾತು. ಆ ಸಮಯದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಅವ್ರಿಗೆ ಮಹಾರಾಜ ಮಹಾರಾಣಿ ಅಂತ ಹೇಳಲಾಗ್ತಾ ಇತ್ತು. ಭಗವಾನ್ ಮಹಾರಾಜ ನಹಿ ಬಂತೆ ಹೇ. ಆದರೆ ಭಗವಂತ ಮಹಾರಾಜ ಆಗೋದಿಲ್ಲ. ವಹ ತೋ ಬಾಪ್ ಹಿ ಹೇ ಜೋ ಆಕರ್ ಭಾರತವಾಸಿಯೋಂ ಕೋ ಐಸಾ ದೇವಿ ದೇವತಾ ಬನಾತೆ ಹೇ. ತಂದೆ ಆಗಿದ್ದರೆ ಅವರೇ ಬಂದು ಭಾರತವಾಸಿಗಳನ್ನು ಈ ರೀತಿ ದೇವಿ ದೇವತೆಗಳನ್ನಾಗಿ ಮಾಡ್ತಾರೆ. ಅಭಿ ತೋ ದೇವಿ ದೇವತಾ ಧರ್ಮ ಕಾ ಕೋಯಿ ಹೈ ನಹಿ. ಆದರೆ ಬಾಬಾ ತಿಳಿಸ್ತಾ ಇದ್ದಾರೆ, ಈಗಂತೂ ದೇವಿ ದೇವತಾ ಧರ್ಮದವರು ಯಾರೂ ಇಲ್ಲ. ಇನ್ಕೋ ಕಹಾ ಜಾತಾ ಹೈ ರಾವಣ್ ಸಂಪ್ರದಾಯ ಕ್ಯೋಂಕಿ ರಾವಣ್ ರಾಜ್ಯ ಹೈ. ಬಾಬಾ ತಿಳಿಸ್ತಾ ಇದ್ದಾರೆ, ಇದಕ್ಕೆ ಹೇಳಲಾಗ್ತದೆ ರಾವಣನ ಸಂಪ್ರದಾಯ ಅಂತ. ಯಾಕೆಂದರೆ ಇಲ್ಲಿ ರಾವಣನ ರಾಜ್ಯ ಇದೆ. ರಾವಣ್ ಕೋ ವರ್ಷ ಜಲಾತೆ ಹೇ ಕ್ಯೋಂಕಿ ಯಹ ಪುರಾಣ ದುಶ್ಮನ್ ಹೇ ಪರಂತು ಇನ್ಕೋ ಭಾರತವಾಸಿ ಜಾನ್ತೆ ನಹಿ. ಬಾಬಾ ತಿಳಿಸ್ಕೊಡ್ತಿದ್ರೆ ರಾವಣನನ್ನು ವರ್ಷ ಸುಡ್ತಾರೆ. ಯಾಕೆಂದರೆ ಈ ರಾವಣ ಹಳೆಯ ಶತ್ರು ಆಗಿದ್ದಾನೆ. ಆದರೆ ಅವನ ಭಾರತವಾಸಿಗಳು ಅರಿತುಕೊಂಡಿಲ್ಲ. ಶಾಸ್ತ್ರೋ ಮೇ ಬಿ ವರ್ಣನ್ ನಹಿ ಹೇ ಕಿ ರಾವಣ್ ಕೌನ್ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಶಾಸ್ತ್ರಗಳಲ್ಲಿಯೂ ಸಹ ರಾವಣ ಯಾರು ಎನ್ನುವಂಥದ್ದು ಯಥಾರ್ಥವಾದ ವರ್ಣನೆ ಇಲ್ಲ ಅಂತ ಹೇಳ್ತಿದ್ದಾರೆ. ರಾವಣ್ ಕೋ 10 ಶೀಶ್ ಕ್ಯೂ ದಿಖಾಯೆ ಹೇ. ಇನ್ನು ರಾವಣನಿಗೆ 10 ತಲೆಯನ್ನು ಯಾಕೆ ತೋರಿಸಿದ್ದಾರೆ? ಇನ್ ಬಾತಂಕು ಅಚ್ಚಿ ರೀತಿ ಸಮಜ್ನಾ ಹೇ. ಇವೆಲ್ಲ ಮಾತುಗಳನ್ನು ನೀವು ಚೆನ್ನಾಗಿ ಅರಿತುಕೊಳ್ಬೇಕಾಗಿದೆ. ಮನುಷ್ಯ ತೋ ಬಿಲ್ಕುಲ್ ಪತ್ತರ್ ಬುದ್ಧಿ ಹೇ. ಪಾರಸ್ ಬುದ್ಧಿ ಇನ್ ಲಕ್ಷ್ಮೀ ನಾರಾಯಣ್ ಆದಿಕ್ಕೂ ಕಹೆಂಗೆ. ಬಾಬಾ ತಿಳಿಸ್ಕೊಡ್ತಿದ್ರೆ ಮನುಷ್ಯರಂತೂ ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದಾರೆ. ಈ ಲಕ್ಷ್ಮೀನಾರಾಯಣ ಇತ್ಯಾದಿಯರಿಗೆ ಪಾರಸ್ ಬುದ್ಧಿ ಅಂತ ಹೇಳಲಾಗ್ತದೆ. ಪಾರಸ್ನಾಥಿನಿಕ ರಾಜ್ಯತ ಯಥ ರಾಜ ರಾಣಿ ತಥಾ ಪ್ರಜಾ. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಒಂದು ಸಮಯದಲ್ಲಿ ಪಾರಸ್ನಾಥಿನಿಯರ ಒಂದು ರಾಜ್ಯ ಇತ್ತು. ಅವ್ರಿಗೆ ಆ ಸಮಯದಲ್ಲಿ ರಾಜ ರಾಣಿ ಹೇಗಿದ್ರು ಅದೇ ರೀತಿ ಪ್ರಜೆಗಳು ಶ್ರೇಷ್ಠವಾಗಿದ್ದರು. ಭಾರತ ಜೈಸಾ ಸುಖಧಾಮ್ ಔರ್ ಕೊಯ್ ಖಂಡ್ ಹೋತಾ ನಹಿ. ಇನ್ನು ಭಾರತದಂತಹ ಸುಖಧಾಮ ಅನ್ಯ ಯಾವ ಖಂಡನೂ ಇರೋದಿಲ್ಲ. ಜಬ್ ಭಾರತ್ ಮೇ ಸ್ವರ್ಗತಾ ತೋ ಕೊಯ್ ಬಿಮಾರಿ ದುಃಖ ರೋಗ್ ನಹಿತಾ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಯಾವಾಗ ಭಾರತ ಸ್ವರ್ಗ ಆಗಿತ್ತೋ ಆವಾಗ ಯಾವುದೇ ಕಾಯಿಲೆಗಳಿರಲಿಲ್ಲ, ದುಃಖ ರೋಗ ಯಾವುದೂ ಇರಲಿಲ್ಲ. ಸಂಪೂರ್ಣ ಸುಖತ. ಆ ಸಮಯದಲ್ಲಿ ಸಂಪೂರ್ಣ ಸುಖ ಇತ್ತು. ಗಾಯಾ ಜಾತಾ ಹೇ ಈಶ್ವರ್ ಕಿ ಮಹಿಮಾ ಅಪರಂಪಾರ್ ಹೇ ವೈಸೆ ಭಾರತ್ ಕಿ ಭಿ ಮಹಿಮಾ ಅಪರಂಪಾರ್ ಹೇ.
ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಗಾಯನ ಮಾಡಲಾಗ್ತದೆ ಈಶ್ವರನ ಮಹಿಮೆ ಅಪರಮ ಪಾರವಾಗಿದೆ ಅಂತ. ಹಾಗೆ ಭಾರತದ ಮಹಿಮೆಯೂ ಸಹ ಅಪರಮ ಪಾರವಾಗಿದೆ. ಸಾರಾ ಮದಾರ್ ಪವಿತ್ರತಾ ಪರ್ ಹೇ. ಆದರೆ ಎಲ್ಲ ಅವಲಂಬಿತವಾಗಿರುವುದು ಪವಿತ್ರತೆಯ ಮೇಲೆ. ಪುಕಾರ್ತೆ ಬಿ ಐಸೆ ಹೇ ಸಬ್ ಪತಿತ್ ಹೇ. ಅದಕ್ಕೋಸ್ಕರ ಎಲ್ಲರೂ ಈ ರೀತಿ ಕರೀತಾರೆ, ಎಲ್ಲರೂ ಪತಿತರಾಗಿದ್ದಾರೆ. ಪೀಸ್ ನಹಿ ಹೇ, ಪ್ರಾಸ್ಪರಿಟಿ ಬಿ ನಹಿ ಹೇ. अभी तुमने समझा है हम भारतवासी सूर्यवंशी देवी देवता थे, फिर धीरे धीरे पतित बने हैं. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಎಲ್ಲರೂ ಪತಿತರಾಗಿದ್ದಾರೆ, ಕರೀತಾ ಇದ್ದಾರೆ. ಯಾಕೆಂದರೆ ಶಾಂತಿನೂ ಇಲ್ಲ, ಸಂಪತ್ತೂ ಇಲ್ಲ, ಸುಖನೂ ಇಲ್ಲ, ಏನೂ ಇಲ್ಲ. ಅದಕ್ಕೋಸ್ಕರ ನೀವೀಗ ತಿಳ್ಕೊಂಡಿದ್ದೀರಿ ಭಾರತವಾಸಿಗಳು ಸೂರ್ಯವಂಶಿ ದೇವಿ ದೇವತೆಗಳಾಗಿದ್ದರು, ಅವರೇ ನಿಧಾನವಾಗಿ ಪತಿತರಾಗಿದ್ದಾರೆ. ಇನ್ಕೋ ಕಹಾ ಜಾತಾ ಹೇ ಮೃತ್ಯುಲೋಕ. ಆದರೆ ಇದಕ್ಕೆ ಹೇಳಲಾಗ್ತದೆ ಮೃತ್ಯುಲೋಕ. ಇಸ್ಕೋ ಆಗ್ ಲಗ್ನಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಈ ಮೃತ್ಯು ಲೋಕಕ್ಕೆ ಬೆಂಕಿ ಹಿಡಿಯುವಂಥದ್ದಿದೆ. ಯಹ ಹೇ ಶಿವ ಜ್ಞಾನ ಯಜ್ಞ, ರುದ್ರ ಜ್ಞಾನ ಯಜ್ಞ ಬಿ ಕಾತೆ ಹೇ. ಇದು ಶಿವ ಜ್ಞಾನ ಯಜ್ಞವಾಗಿದೆ, ಇದಕ್ಕೆ ರುದ್ರ ಜ್ಞಾನ ಯಜ್ಞ ಅಂತಲೂ ಹೇಳಲಾಗ್ತದೆ. ಮನುಷ್ಯ ನಾಮ ತೋ ಬಹುತ್ ರಖ್ತೇತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಮನುಷ್ಯರು ಅನೇಕ ಹೆಸರುಗಳನ್ನ ಇಟ್ಬಿಡ್ತಾರೆ. ಜहाँ भी शिव की मूर्ति देखते हैं तो ಅನೇಕ ಭಿನ್ನ ಭಿನ್ನ ನಾಮ ರಖ್ ದೇತೆ ಹೇ. ಇನ್ನು ಬಾಬಾ ಹೇಳ್ತಿದ್ರೆ ಎಲ್ಲಾದರೂ ಶಿವನ ಮೂರ್ತಿಯನ್ನು ನೋಡಿದರೆ, ಭಿನ್ನ ಭಿನ್ನವಾದಂತಹ ಮೂರ್ತಿ ನೋಡಿದರೆ ಸಾಕು, ಅನೇಕ ಭಿನ್ನ ಭಿನ್ನ ಹೆಸರುಗಳನ್ನ ಇಡ್ತಾರೆ. ಏಕಕ್ಕೆ ಹಿ ಅನೇಕ ನಾಮ ಸೆ ಮಂದಿರ್ ಬನಾತೆ ಹೇ. ಒಬ್ಬರದೇ ಅನೇಕ ಹೆಸರುಗಳಿಂದ ಮಂದಿರಗಳನ್ನು ಕಟ್ತಾರೆ. ತೋ ಬಾಪ್ ಬೈಟ್ ಸಮझाते ಹೇ ಜ್ಞಾನ ಭಕ್ತಿ ವೈರಾಗ್ಯ. ಹಾಗಾದರೆ ಬಾಬಾ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ. ಅಭಿ ಭಕ್ತಿ ಪೂರಿ ಹೋತಿ ಹೇ, ತುಮಕೋ ಭಕ್ತಿ ಸೆ ವೈರಾಗ್ಯ ಆತಾ ಹೇ, ಅರ್ಥಾತ್ ಇಸ್ ಪುರಾನಿ ದುನಿಯಾ ಸೆ ವೈರಾಗ್ಯ. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಮಕ್ಕಳಿಗೆ ಭಕ್ತಿ ಪೂರ್ಣ ಆಗ್ತದೆ, ನಿಮಗೆ ಭಕ್ತಿಯೊಂದಿಗೆ ವೈರಾಗ್ಯ ಬರ್ತದೆ. ಅರ್ಥಾತ್ ಈ ಹಳೆಯ ಜಗತ್ತಿನೊಂದಿಗೆ ವೈರಾಗ್ಯ ಬರ್ತದೆ. ಯಹ ಪುರಾನಿ ದುನಿಯಾ ವಿನಾಶ ಹೋನಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಮಕ್ಕಳ ಈ ಹಳೆಯ ಜಗತ್ತು ವಿನಾಶ ಆಗುವಂಥದ್ದಿದೆ. ಬಚ್ಚೆ ಪೂछते हैं ಬಾಬಾ ಹಮ್ ಪತಿತ್ ಸೆ ಪಾವನ್ ಕೈಸೆ ಬನೆ. ಇನ್ನು ಮಕ್ಕಳು ಕೇಳ್ತಾರೆ, ಬಾಬಾ ನಾವು ಪತಿತರಿಂದ ಪಾವನ ಆಗೋದು ಹೇಗೆ? कई नए आते हैं तो अलाउ नहीं किया जाता है. जैसे कॉलेज में कोई नया जाकर बैठे तो कुछ भी समझ न सके और किसको पता ही नहीं है मनुष्य से देवता कैसे बन रहे हैं. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಯಾರಿಗಾದರೂ ಹೊಸಬ್ರು ಇದ್ರು ಅಂದರೆ ಅವ್ರಿಗೆ ಇಲ್ಲಿ ಪ್ರವೇಶವನ್ನು ಕೊಡಲಾಗೋದಿಲ್ಲ. ಹೇಗೆ ಕಾಲೇಜ್ನಲ್ಲಿ ಯಾರಾದರೂ ಹೊಸಬ್ರು ಹೋಗಿ ಕೂತ್ಕೊಂಡ್ರು ಅಂದರೆ ಅವ್ರಿಗೇನೂ ಅರ್ಥ ಆಗೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಬಾಬಾ ಹೇಳ್ತಿದ್ರೆ ಇಲ್ಲೂ ಯಾರಿಗೂ ಗೊತ್ತಿಲ್ಲ ಮನುಷ್ಯರಿಂದ ದೇವತೆಗಳು ಹೇಗೆ ಆಗ್ತಾ ಇದ್ದಾರೆ ಅಂತ. ಮನುಷ್ಯ ಜೋ ಪತಿತ್ ಹೇ ವಹಿ ಪಾವನ್ ಬಂತೆ ಹೇ. ಆದರೆ ಯಾವ ಮನುಷ್ಯರು ಈಗ ಪತಿತರಾಗಿದ್ದಾರೋ ಅವರೇ ಪಾವನರಾಗ್ತಾರೆ. ಈ ಸಮಯ ಭಾರತ ಬಿ ಬೇಗರ್ ಹೇ. ಆದರೆ ಈ ಸಮಯದಲ್ಲಿ ಭಾರತನೂ ಸಹ ಬಹಳಷ್ಟು ಬಡ ದೇಶ ಆಗಿದೆ. ಸತ್ಯುಗ್ ಮೇ ಭಾರತ ಪ್ರಿನ್ಸ್ ತಾ. ಈ ಸಮಯದಲ್ಲಿ ಭಿಕ್ಷುಕನ ಸಮಾನ ಆಗಿದೆ. ಇದೇ ಭಾರತ ಸತ್ಯುಗದಲ್ಲಿ ರಾಜ ಆಗಿತ್ತು ಅಥವಾ ಪ್ರಿನ್ಸ್ ಆಗಿತ್ತು. ಶ್ರೀಕೃಷ್ಣ ಸತ್ಯುಗ ಕಾ ಪಹಲಾ ನಂಬರ್ ಪ್ರಿನ್ಸ್ ತಾ. ಬಾಬಾ ತಿಳಿಸ್ಕೊಡ್ತಿದ್ರೆ ಶ್ರೀಕೃಷ್ಣ ಸತ್ಯುಗದ ಮೊದಲನೆಯ ರಾಜಕುಮಾರ ಆಗಿದ್ದ. ಉಸ್ಮೆ ಸಬ್ ಗುಣ ಹೇ. ಆ ಶ್ರೀಕೃಷ್ಣನಲ್ಲಿ ಎಲ್ಲ ಗುಣಗಳಿದ್ದಾವೆ ಅಂತಾರೆ ಬಾಬಾ. ರಾಜ್ಯ ಲಕ್ಷ್ಮೀ ನಾರಾಯಣ ಕಹೆಂಗೆ. ಆದರೆ ರಾಜ್ಯ ಮಾತ್ರ ಲಕ್ಷ್ಮೀನಾರಾಯಣರದು ಅಂತ ಹೇಳಲಾಗ್ತದೆ. ಶ್ರೀಕೃಷ್ಣ ತೋ ಪ್ರಿನ್ಸ್ ತಾ, ರಾಧೆ ಪ್ರಿನ್ಸೆಸ್ ಥಿ. ಶ್ರೀಕೃಷ್ಣ ಪ್ರಿನ್ಸ್ ಕಿ ಹಿ ಮಹಿಮಾ ಗಾಯಿ ಜಾತಿ ಹೇ. ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ ನಿರ್ವಿಕಾರಿ, ಮರ್ಯಾದಾ ಪುರುಷೋತ್ತಮ್, ಅಹಿಂಸಾ ಪರಮೋಧರ್ಮಿ. ಬಾಬಾ ತಿಳಿಸ್ಕೊಡ್ತಿದ್ರೆ ಶ್ರೀಕೃಷ್ಣ ರಾಜಕುಮಾರ ಆಗಿದ್ದ, ರಾಧೆ ರಾಜಕುಮಾರಿಯಾಗಿದ್ಲು. ಶ್ರೀಕೃಷ್ಣ ಏನು ರಾಜಕುಮಾರ ಇದ್ನೋ ಅವನದೇ ಎಲ್ಲ ಮಹಿಮೆಯ ಗಾಯನ ಇದೆ. ಶ್ರೀಕೃಷ್ಣನಿಗೆ ಗಾಯನ ಮಾಡಲಾಗ್ತದೆ. ಸರ್ವಗುಣ ಸಂಪನ್ನ, 16 ಕಲಾ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ, ಮರ್ಯಾದಾ ಪುರುಷೋತ್ತಮರು ಅಂತ. ಉಸ್ನೆ ಕೋಯಿ ಗೀತಾ ನಹಿ ಸುನಾಯಿ. ಆದರೆ ಅವರೇನು ಗೀತೆಯನ್ನು ನುಡಿಸಿಲ್ಲ ಅಂತಾರೆ ಬಾಬಾ. ವಹತೋ ಸತ್ಯುಗಕ ಪ್ರಿನ್ಸ್ತ. ಈ ಕೃಷ್ಣ ಅಂತೂ ಸತ್ಯುಗದ ರಾಜಕುಮಾರ ಆಗಿದ್ರು. ವಹ ಪತಿತ್ ಮನುಷ್ಯೋं को पावन बनाने के लिए गीता पाठ सुनाए यह हो नहीं सकता.
ಭಾವ ತಿಳಿಸ್ಕೊಡ್ತಿದ್ರೆ ಸತ್ಯುಗದ ರಾಜಕುಮಾರನಾದಂತಹ ಕೃಷ್ಣ ಪತಿತ ಮನುಷ್ಯರಿಗೆ ಪಾವನರಾಗುವುದಕ್ಕೋಸ್ಕರ ಗೀತಾ ಪಾಠವನ್ನು ತಿಳಿಸುವಂಥದ್ದು ಇದು ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಯಹ ಸಬ್ ಶಾಸ್ತ್ರ ಹೇ ಭಕ್ತಿ ಮಾರ್ಗಕ್ಕೆ. ಆದರೆ ಇವೆಲ್ಲ ಶಾಸ್ತ್ರಗಳು ಭಕ್ತಿ ಮಾರ್ಗದವಾಗಿದ್ದಾವೆ. ಕಿತ್ನೆ ಶಾಸ್ತ್ರೋಂಕಿ ಮಹಿಮಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಇವತ್ತು ಎಷ್ಟೆಲ್ಲ ಶಾಸ್ತ್ರಗಳ ಮಹಿಮೆ ಇದೆ. ಸತ್ಯುಗ್ ಮೇ ಕೋಯಿ ಶಾಸ್ತ್ರ ಚಿತ್ರ ಆದಿ ಭಕ್ತಿ ಮಾರ್ಗಕ್ಕೆ ಹೋತೆ ಹಿ ನಹಿ. ಆದರೆ ಬಾಬಾ ತಿಳಿಸ್ಕೊಡ್ತಿದ್ರೆ ಸತ್ಯುಗದಲ್ಲಿ ಯಾವುದೇ ಶಾಸ್ತ್ರ ಚಿತ್ರಗಳು ಇತ್ಯಾದಿ ಯಾವ ಭಕ್ತಿ ಮಾರ್ಗದ್ದು ಇರೋದೇ ಇಲ್ಲ. ವಹತೋ ಧ್ಯಾನ್ ಕಿ ಪ್ರಾರಬ್ಧ ಹೋತಿ ಹೇ 21 ಜನ್ಮೋ ಕೆ ಲಿಯೆ. ಅಲ್ಲಿ ಧ್ಯಾನದ ಪ್ರಾರಬ್ಧ ಇರ್ತದೆ 21 ಜನ್ಮಗಳಿಗೋಸ್ಕರ. ಫಿರ್ ಸೆ ಸದ್ಯುಗ ಕಾ ರಾಜ್ಯಭಾಗ್ಯ ಲೇ ರಹೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ನೀವು ಪುನಃ ಸತ್ಯುಗದ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ತಾ ಇದ್ದೀರಿ. ಭಾರತವಾಸಿ सतयुग में 5000 वर्ष पहले विश्व के मालिक थे और कोई पार्टीशन आदि नहीं था. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಭಾರತವಾಸಿಗಳು ಸತ್ಯುಗದಲ್ಲಿ 5000 ವರ್ಷದ ಮೊದಲು ವಿಶ್ವದ ಮಾಲೀಕರಾಗಿದ್ದರು. ಇನ್ನು ಅಲ್ಲಿ ಯಾವುದೇ ಪಾರ್ಟಿಷನ್ ಇತ್ಯಾದಿ ಇರಲಿಲ್ಲ. 5000 ವರ್ಷ ಕಿ ಬಾತ್ ಹೇ. ಇದೆಲ್ಲ 5000 ವರ್ಷದ ಮಾತಾಗಿದೆ. ಅಭಿ ಕಲಿಯುಗಕ್ಕ ಅಂತ್ಯನಾ. ಆದರೆ ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ಈಗ ಕಲಿಯುಗದ ಅಂತ್ಯ ಆಗಿದೆ ಅಲ್ವಾ. ವಿನಾಶ ಸಾಮ್ನೆ ಕಡಾ ಹೇ. ವಿನಾಶ ಸಮ್ಮುಖದಲ್ಲಿದೆ. ಭಗವಾನ್ ನೇ ಯಹ ಜ್ಞಾನ ಯಜ್ಞ ರಚಾ ಹೇ पतित कलयुग को पावन सतयुग बनाने. तो ज़रूर पतित दुनिया का विनाश होगा. ಬಾಬಾ ತಿಳಿಸ್ಕೊಡ್ತಿದ್ರೆ ಭಗವಂತ ಈ ಜ್ಞಾನ ಯಜ್ಞವನ್ನು ರಚಿಸಿದ್ದಾರೆ. ಪತಿತ ಕಲಿಯುಗಿ ಮನುಷ್ಯರನ್ನು ಪಾವನ ಸತ್ಯುಗಿಗಳನ್ನಾಗಿ ಮಾಡುವುದಕ್ಕೋಸ್ಕರ. ಅಂದಮೇಲೆ ಪತಿತ ಜಗತ್ತಿನ ವಿನಾಶ ಆಗ್ತದಲ್ವಾ. गाया भी हुआ है ब्रह्मा द्वारा आदि सनातन देवी देवता धर्म की स्थापना. सो अब शिव बाबा ब्रह्मा द्वारा करा रहे हैं. ಬಾಬಾ ತಿಳಿಸ್ಕೊಡ್ತಿದ್ರೆ ಗಾಯನ ಮಾಡಲಾಗ್ತದೆ ಬ್ರಹ್ಮನ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಅಂತ ಹೇಳಿ. ಅದು ಈಗ ಶಿವಬಾಬಾ ಬ್ರಹ್ಮರವರ ಮೂಲಕ ಆ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ತುಮ್ ಅಭಿ ಮನುಷ್ಯ ಸೆ ದೇವತಾ ಬನ್ ರಹೆ ಹೋ. ಬಾಬಾ ತಿಳಿಸ್ತಾ ಇದ್ದಾರೆ ಈಗ ನೀವು ಮನುಷ್ಯರಿಂದ ದೇವತೆಗಳಾಗ್ತಾ ಇದ್ದೀರಿ. ಗಾತೆ ಬಿ ಹೇ ಪರಂಪಿತ ಪರಮಾತ್ಮ ಬ್ರಹ್ಮ ದ್ವಾರ ಸ್ಥಾಪನಾ ಕರಾತೆ ಹೇ. ಅದಕ್ಕೋಸ್ಕರ ಗಾಯನ ಮಾಡಲಾಗ್ತದೆ. ಪರಂಪಿತ ಪರಮಾತ್ಮ ಬ್ರಹ್ಮರವರ ಮೂಲಕ ಸ್ಥಾಪನೆಯನ್ನು ಮಾಡಿಸ್ತಾರೆ. ವಹಾತೋ ಹುವಾ ಪ್ರಜಾಪಿತ ಉನ್ಕಿ ಸಬ್ ಔಲಾದ್ ಹೇ. ಅವರು ಪ್ರಜಾಪಿತ ಆಗಿದ್ದಾರೆ, ಅವ್ರಿಗೆ ಎಲ್ಲರೂ ಸಂತಾನರಾಗಿದ್ದಾರೆ. ಬರೋಬ್ಬರ್ ಬ್ರಹ್ಮ ದ್ವಾರ ಹಿ ಸ್ವರ್ಗಕ್ಕೆ ಸ್ಥಾಪನಾ ಹುಯಿತಿ. ಬಾಬಾ ತಿಳಿಸ್ಕೊಡ್ತಿದ್ರೆ ಅವಶ್ಯವಾಗಿ ಬ್ರಹ್ಮರವರ ಮೂಲಕವೇ ಸ್ವರ್ಗದ ಸ್ಥಾಪನೆಯಾಗಿತ್ತು. ಆಜ್ ಸೆ 5000 ವರ್ಷ ಪಹಲೆ ಬಿ ಮೇ ಸಂಗಮ್ ಪರ್ ಆಯಾ ತಾ ತುಮ್ಕೋ ಯಹ ರಾಜಯೋಗ ಸಿಕ್ಕಾನೆ. ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ ಈಗ 5000 ವರ್ಷದ ಮೊದಲು ನಾನು ಈ ಸಂಗಮ ಯುಗದಲ್ಲಿ ಬಂದಿದ್ದೆ ನಿಮಗೆ ರಾಜಯೋಗವನ್ನು ಕಲಿಸುವುದಕ್ಕೋಸ್ಕರ. ಶ್ರೀಕೃಷ್ಣ ನಹಿ ಮೇ ಆಯಾ ಥಾ. ಶ್ರೀಕೃಷ್ಣ ಬಂದಿದ್ದ ದುನಿಯಾ ಮೇ ಆ ನಹಿ ಸಕ್ತಾ. ಶಿವಬಾಬಾ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ ಬಂದಿರಲಿಲ್ಲ, ನಾನೇ ಬಂದಿದ್ದೆ. ಯಾಕೆಂದರೆ ಶ್ರೀಕೃಷ್ಣ ಪತಿತ ಜಗತ್ತಿನಲ್ಲಿ ಬರಲು ಸಾಧ್ಯ ಇಲ್ಲ. ಬಾಪ್ ಹಿ ಆತೆ ಹೇ ವಹಿ ಸರ್ವ ಕಾ ಸದ್ಗತಿ ದಾತಾ ಹೇ. ಆದರೆ ಬಾಬಾನೇ ಬರ್ತಾರೆ, ಅವರೇ ಸರ್ವರ ಸದ್ಗತಿ ದಾತ ಆಗಿದ್ದಾರೆ. ಮನುಷ್ಯಕೋ ಸದ್ಗತಿ ದೇ ನಹಿ ಸಕ್ತೆ. ಆದರೆ ಮನುಷ್ಯರು ಮನುಷ್ಯರಿಗೆ ಸದ್ಗತಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾದ್ ಬಿ ಸಬಿ ಏಕಕೋ ಹಿ ಕರ್ತೆ ಹೇ. ಅದಕ್ಕೋಸ್ಕರ ಎಲ್ಲರೂ ಒಬ್ಬ ತಂದೆಯ ನೆನಪನ್ನೇ ಮಾಡ್ತಾರೆ. ಪರಂಪಿತ ಪರಮಾತ್ಮ ಕಹಾ ರಹತೆ ಹೇ. ಬಾಬಾ ಕೇಳ್ತಾ ಇದ್ದಾರೆ ಪರಂಪಿತ ಪರಮಾತ್ಮ ಎಲ್ಲಿರ್ತಾರೆ. ತುಮ್ ಬಚ್ಚೆ ಜಾನ್ತೆ ಹೋ ಪರಮಧಾಮ ರಹತೆ ಹೇ. ಆದರೆ ನಿಮಗೆ ಮಕ್ಕಳಿಗೆ ಗೊತ್ತು ಅವರು ಪರಮಧಾಮದಲ್ಲಿರ್ತಾರೆ. ವಹ ಹೇ ಬ್ರಹ್ಮ ಮಹತ್ವತ್ವ. ವಹ ಆತ್ಮಾಯೇ ಪವಿತ್ರ ಜೈಸೆ ಮಹಾತ್ಮಾಯೇ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಅದು ಬ್ರಹ್ಮ ಮಹಾತತ್ವ ಆಗಿದೆ ಪರಮಧಾಮ. ಅಲ್ಲಿ ಎಲ್ಲ ಆತ್ಮಗಳು ಪವಿತ್ರ, ಹೇಗೆ ಮಹಾತ್ಮರು ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಯಹ ಬಿ ಮಹಾನಾತ್ಮ ಪತಿತಾತ್ಮ ಕತೆ ಹೇನ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಸಾಕಾರ ಜಗತ್ತಿನಲ್ಲಿಯೂ ಮಹಾನಾತ್ಮಗಳು ಪತಿತ ಆತ್ಮರು ಅಂತ ಹೇಳ್ತಾರಲ್ವಾ. ವಾಸ್ತವಮೇ ಯಹ ಮಹಾನಾತ್ಮ ಏಕ್ ಬಿ ನಹಿ ಹೇ. ಆದರೆ ಬಾಬಾ ತಿಳಿಸ್ಕೊಡ್ತಿದ್ರೆ ವಾಸ್ತವಿಕವಾಗಿ ಈ ಕಲಿಯುಗಿ ಜಗತ್ತಿನಲ್ಲಿ ಮಹಾನಾತ್ಮರು ಯಾರೂ ಇಲ್ಲ, ಒಬ್ಬರೂ ಇಲ್ಲ. ಆತ್ಮ ಕೋ ಹಿ ಪಾವನ್ ಸತೋ ಪ್ರಧಾನ್ ಬನ್ನ ಹೇ ಜ್ಞಾನ ಅವ್ರ ಯೋಗ ಸೆ ನ ಕಿ ಪಾನಿ ಸೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಆತ್ಮನೇ ಪಾವನ ಆಗಬೇಕಾಗಿದೆ, ಸತೋಪ್ರಧಾನ ಆಗಬೇಕಾಗಿದೆ. ಜ್ಞಾನ ಮತ್ತು ಯೋಗದ ವಿರಹ ನೀರಿನಿಂದ
ಅಲ್ಲ ಅಂತ ಹೇಳುತ್ತಿದ್ದಾರೆ ಬಾಬಾ. ಆತ್ಮ ಹಿ ಪತಿತ್ ಬನಿ ಹೇ, ಆತ್ಮ ಮೇ ಹಿ ಕಾದ್ ಪಡ್ತಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಆತ್ಮನೇ ಪತಿತ ಆಗಿದೆ, ಆತ್ಮದಲ್ಲಿಯೇ ಕಲ್ಮಶ ಬೀಳುವಂಥದ್ದು. ಆತ್ಮ ಹಿ ಗೋಲ್ಡನ್, ಸಿಲ್ವರ್, ಕಾಪರ್, ಐರನ್ ಬಂತಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಆತ್ಮನೇ ಚಿನ್ನದ ಸಮಾನ ಆಗ್ತದೆ, ಬೆಳ್ಳಿಯ ಸಮಾನ, ಆಮೇಲೆ ತಾಮ್ರದ ಸಮಾನ, ಕಬ್ಬಿಣದ ಸಮಾನ ಆಗುವುದೆಲ್ಲ ಆತ್ಮನೇ ಆಗ್ತದೆ. ಅಭಿ ಆತ್ಮಾಯೇ ಜೋ ಪತಿತ್ ಹೇ ಉನ್ಕೋ ಪಾವನ್ ಕೌನ್ ಬನಾಯೇ, ಸಿವಾಯೇ ಪರಂಪಿತ ಪರಮಾತ್ಮ ಕೆ ಔರ್ ಕೋಯಿ ಬನಾ ನ ಸಕೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈಗ ಆತ್ಮಗಳೇನು ಪತಿತರಾಗಿದ್ದಾರೋ ಅವರನ್ನು ಪಾವನ ಮಾಡುವಂಥವ್ರು ಯಾರು? ಕೇವಲ ಪರಂಪಿತ ಪರಮಾತ್ಮನ ವಿನಃ ಯಾರೂ ಪಾವನರನ್ನಾಗಿ ಮಾಡಲು ಸಾಧ್ಯ ಇಲ್ಲ. ಬಾಪ್ ಹಿ ಬೈಟ್ ಸಮझाते हैं ಮಾಮೇಕಂ ಯಾದ್ ಕರೋ ತೋ ತುಮಾರೆ ಪಾಪ್ ಭಸ್ಮ ಹೋ ಜಾಯೆಂಗೆ. ಬಾಬಾನೇ ಕುಳಿತು ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನನ್ನೊಬ್ಬನನ್ನು ನೀವು ನೆನಪು ಮಾಡಿದರೆ ನಿಮ್ಮೆಲ್ಲ ಪಾಪಗಳು ಭಸ್ಮ ಆಗಿಬಿಡ್ತವೆ. ಜಿತ್ನಾ ಯಾದ್ ಕರೆಂಗೆ ಉತ್ನಾ ಪತಿತ್ ಸೆ ಪಾವನ್ ಬನೆಂಗೆ. ನೀವೆಷ್ಟು ನನ್ನನ್ನು ನೆನಪು ಮಾಡ್ತೀರೋ ಅಷ್ಟು ಪತಿತರಿಂದ ಪಾವನರಾಗ್ತೀರಿ ಅಂತಾರೆ ಬಾಬಾ. ಮೆಹನತ್ ಇಸ್ಮೇ ಹೇ, ಎಲ್ಲ ಪರಿಶ್ರಮ ಇರೋದು ಇದರಲ್ಲಿ ಅಂತಾರೆ ಬಾಬಾ. ಜ್ಞಾನ ತೋ ಸಾರಾ ಬುದ್ಧಿ ಮೇ ಹೇ, ಆದರೆ ಜ್ಞಾನ ಅಂತೂ ಸಂಪೂರ್ಣ ನಿಮ್ಮ ಬುದ್ಧಿಯಲ್ಲಿದೆ. ಯಹ ಚಕ್ರ कैसे फिरता है, हम 84 ಜನ್ಮ कैसे लेते हैं. ಈ ಚಕ್ರದ ಜ್ಞಾನ ಸಂಪೂರ್ಣ ನಿಮ್ಮ ಬುದ್ಧಿಯಲ್ಲಿದೆ. ನಾವು ಹೇಗೆ ಚಕ್ರವನ್ನು ಸುತ್ತೀವಿ, ನಾವು ಹೇಗೆ 84 ಜನ್ಮವನ್ನು ಪಡ್ಕೊಳ್ತೀವಿ. सत्युग में कितना समय राज चलता है, फिर रावण कैसे आता है, रावण है कौन, यह भी किसको पता नहीं है. ಇನ್ನು ಬಾಬಾ ಹೇಳ್ತಿದ್ರೆ ಸತ್ಯುಗದಲ್ಲಿ ಎಷ್ಟು ಸಮಯ ರಾಜ್ಯ ನಡೀತಾ ಇತ್ತು, ಮತ್ತು ರಾವಣ ಹೇಗೆ ಬರ್ತಾನೆ, ರಾವಣ ಯಾರಾಗಿದ್ದಾನೆ ಅದು ಯಾರಿಗೂ ಗೊತ್ತಿಲ್ಲ ಅಂತಿದ್ದಾರೆ ಬಾಬಾ. ಕಬ್ ಸೆ ರಾವಣ ಕೋ ಜಲಾಂತೆ ಆತೆ ಹೇ ಯಹ ಬಿ ಕಿಸ್ಕೋ ಪತಾ ನಹಿ ಹೇ. ಇನ್ನು ರಾವಣನನ್ನು ನಾವು ಯಾವಾಗಿನಿಂದ ಸುಡ್ತಾ ಬಂದಿದ್ದೀವಿ ಇದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳುತ್ತಿದ್ದಾರೆ ಬಾಬಾ. ಹರ್ ವರ್ಷ ಜಲಾತೆ ಹೇ, ಗೊತ್ತಿಲ್ಲದೆ ಪ್ರತಿ ವರ್ಷವೂ ಸುಡ್ತಾನೆ ಇರ್ತಾರೆ ಅಂತಾರೆ ಬಾಬಾ. ಸತ್ಯುಗ ಮೇ ತೋ ನಹಿ ಜಲಾಯಂಗೆ, ಆದರೆ ಸತ್ಯುಗದಲ್ಲಿ ಅಂತೂ ಈ ರಾವಣನನ್ನು ಸುಡೋದಿಲ್ಲ. ಅಭಿ ಹೈ ಹಿ ರಾವಣ ರಾಜ್, ಆದರೆ ಈಗ ಇರುವುದೇ ರಾವಣನ ರಾಜ್ಯ. ರಾಮ್ ರಾಜ್ ತೋ ಕೊಯ್ ಸ್ಥಾಪನ್ ಕರ್ ನಹಿ ಸಕ್ತಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ರಾಮರಾಜ್ಯವನ್ನಂತೂ ಯಾರೂ ಸ್ಥಾಪನೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಯಹತ್ತು ಬಾಪ್ ಕಾ ಹಿ ಕಾಮ್ ಹೇ, ಇದಂತೂ ತಂದೆಯದೇ ಕಾರ್ಯವಾಗಿದೆ. ಪತಿತ್ ಮನುಷ್ಯ ತೋ ಕರ್ ನಹಿ ಸಕ್ತೆ, ಈ ಕಾರ್ಯವನ್ನು ಪತಿತ ಮನುಷ್ಯರು ಮಾಡುವುದಕ್ಕೆ ಸಾಧ್ಯ ಇಲ್ಲ. ವಹಾ ತೋ ಸಬ್ ವಿನಾಶ ಹೋ ಜಾಯೆಂಗೆ. ಪತಿತ ಮನುಷ್ಯರು ಅವರಂತೂ ಎಲ್ಲರೂ ವಿನಾಶ ಆಗಿಬಿಡ್ತಾರೆ. ಪತಿತ್ ದುನಿಯಾ ಹಿ ವಿನಾಶ ಹೋನಿ ಹೇ, ಪತಿತ ಜಗತ್ತೇ ವಿನಾಶ ಆಗುವಂಥದ್ದಿದೆ. ಸತ್ಯುಗ್ ಮೇ ಏಕ್ ಬಿ ಐಸೆ ನಹಿ ಕಹೆಂಗೆ ಕಿ ಹೇ ಪತಿತ್ ಪಾವನ್ ಆವೋ. ಬಾಬಾ ತಿಳಿಸ್ಕೊಡ್ತಿದ್ರೆ ಸತ್ಯುಗದಲ್ಲಿ ಒಬ್ಬರು ಹೇ ಪತಿತ ಪಾವನ ಬಾ ಅಂತ ಹೇಳಿ ಕರೆಯೋದಿಲ್ಲ ಅಂತಿದ್ದಾರೆ ಬಾಬಾ. ವಹತ್ತು ಪಾವನ್ ದುನಿಯಾ ಹೇನಾ. ಬಾಬಾ ತಿಳಿಸ್ಕೊಡ್ತಿದ್ರೆ ಸತ್ಯುಗ ಅದಂತೂ ಪಾವನ ಜಗತ್ತಲ್ವಾ ಅಂತಾರೆ ಬಾಬಾ. ತುಮ್ ಅಭಿ ಜಾನ್ತೆ ಹೋ ಕಿ ಇನ್ ಲಕ್ಷ್ಮೀ ನಾರಾಯಣ್ ಕೋ ಐಸಾ ಸ್ವರ್ಗ ಕಾ ಮಾಲಿಕ್ ಕಿಸ್ನೆ ಬನಾಯ. ಬಾಬಾ ತಿಳಿಸ್ಕೊಡ್ತಿದ್ರೆ ಈಗ ನೀವು ಅರಿತುಕೊಂಡಿದ್ದೀರಿ ಈ ಲಕ್ಷ್ಮೀನಾರಾಯಣರನ್ನು ಈ ರೀತಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡಿದವರು ಯಾರು. ಫಿರ್ ಇನ್ಹೋನೆ 84 ಜನ್ಮ कैसे लिए, ಮತ್ತೆ ಇವರು 84 ಜನ್ಮವನ್ನು ಹೇಗೆ ಪಡ್ಕೊಂಡ್ರು. ಆದಿ ಸನಾತನ್ ದೇವಿ ದೇವತಾ ಧರ್ಮ ವಾಲೆನೇ ಹೇ 84 ಜನ್ಮ ಲಿಯೇ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಆದಿ ಸನಾತನ ದೇವಿ ದೇವತಾ ಧರ್ಮದವರೇ 84 ಜನ್ಮವನ್ನು ಪಡ್ಕೊಂಡಿದ್ದಾರೆ. ವಹಿ ಈ ಸಮಯ ಶೂದ್ರವಂಶಿ ಬನೇ ಹೇ, ಅವರೇ ಈ ಸಮಯದಲ್ಲಿ ಶೂದ್ರವಂಶಿಗಳಾಗಿದ್ದಾರೆ. ಅಬ್ ಫಿರ್ ಬ್ರಾಹ್ಮಣ ವಂಶಿ ಬಂತೆ ಹೋ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈಗ ಮತ್ತೆ ನೀವೇ ಪುನಃ ಬ್ರಾಹ್ಮಣ ವಂಶಿಗಳಾಗ್ತಾರೆ. ಅಭಿ ತುಮ್ ಹೋ ಬ್ರಾಹ್ಮಣ್ ಚೋಟಿ, ಆದರೆ ಈಗ ನೀವು ಬ್ರಾಹ್ಮಣರು ಚುಟ್ಟಿಗೆ ಸಮಾನರು. ಯಹ ಹೇ ಊಂಚ್ತೆ ಊಂಚ್ ಚೋಟಿ. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ನೀವು ಬ್ರಾಹ್ಮಣರು ಶ್ರೇಷ್ಠಾತಿ ಶ್ರೇಷ್ಠ ಶಿಖರ ಅಂತಾರೆ ಬಾಬಾ. ಅಂದರೆ ಶ್ರೇಷ್ಠರಾಗಿದ್ರಿ. ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ್ ಕುಲಭೂಷಣ್, ನೀವೆಲ್ಲ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಿ. ಅಭಿ ತುಮ್ ಶಿವಬಾಬಾಕ್ಕೆ ಬಚ್ಚೆ ಭಿ ಹೋ, ಪೋತ್ರೆ ಪೋತ್ರಿಯಾ ಭಿ ಹೋ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈಗ ನೀವು ಶಿವಬಾಬರವ್ರಿಗೆ ಮಕ್ಕಳು ಆಗಿದ್ದೀರಿ, ಮಕ್ಕಳು ಮೊಮ್ಮಕ್ಕಳು ಸಹ ಆಗಿದ್ದೀರಿ. ಶಿವವಂಶಿ ಫಿರ್ ಬ್ರಹ್ಮ ಕುಮಾರ್ ಕುಮಾರಿಯಾ ಹೋ. ಇನ್ನು ನೀವು ಶಿವವಂಶಿಗಳು ಮತ್ತು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಿ. ವರ್ಷ ಮಿಲ್ತಾ ಹೇ ದಾದೆಸೆ, ಆದರೆ ಇಲ್ಲಿ ನಿಮಗೆ ಆಸ್ತಿ ಸಿಗೋದು ಅಜ್ಜನಿಂದ. ಬಾಪ್ ಕತೆ ಹೇ ಮುಜೆ ನಿರಂತರ ಯಾದ್ ಕರು.
ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಮಕ್ಕಳೇ ನನ್ನನ್ನು ನೀವು ನಿರಂತರವಾಗಿ ನೆನಪು ಮಾಡಿ, ಪಾವನ್ ಬನೋ ತೋ ತುಮ್ ಮೇರೆ ಮೇರೆ ಪಾಸ್ ಮುಕ್ತಿಧಾಮ್ ಮೇ ಆ ಜಾಯೆಂಗೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ನನ್ನನ್ನೇನು ಮಾಡಿ ನೀವು ನೆನಪು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ನೀವು ನನ್ನನ್ನು ನೆನಪು ಮಾಡ್ತೀರೋ ನಿರಂತರ ನೆನಪು ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಪಾವನ್ ಬನೋ ತೋ ತುಮ್ ಮೇರೆ ಪಾಸ್ ಮುಕ್ತಿಧಾಮ್ ಮೇ ಆ ಜಾಯೆಂಗೆ. ಎಷ್ಟೆಷ್ಟು ಬಾಬನ ನೆನಪು ಮಾಡ್ತೀವೋ ಅಷ್ಟಷ್ಟು ನಾವು ಪಾವನರಾಗ್ತೀವಿ. ಯಾವಾಗ ಪಾವನರಾಗ್ತೀವೋ ಆಗ ನೀವು ಮುಕ್ತಿಯಲ್ಲಿ ಬಂದುಬಿಡ್ತೀರಿ ಅಂತಾರೆ ಬಾಬಾ. ಇನ್ ಬಾತೋं को समझेंगे वही जिन्होंने कल्प पहले समझा है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈ ಮಾತನ್ನು ಯಾರು ತಿಳ್ಕೊಳ್ತಾರಂದರೆ, ಯಾರು ಕಲ್ಪದ ಮೊದಲು ತಿಳ್ಕೊಂಡಿದ್ರೋ ಅವರೇ ತಿಳ್ಕೊಳ್ತಾರೆ. ವಹತ್ತು ಹಜಾರೋ ಹೇ, ಅವರಂತೂ ಸಾವಿರಾರು ಜನ ಇದ್ದಾರೆ ಅಂತಾರೆ ಬಾಬಾ. ಕೊಯ್ ಪೂछते हैं कितने बीके है. ನಿಮ್ಮನ್ನ ಯಾರಾದರೂ ಪ್ರಶ್ನೆ ಕೇಳ್ತಾರೆ, ಎಷ್ಟು ಜನ ಬೀಕೆಗಳಿದ್ದಾರೆ, ಬ್ರಹ್ಮ ಕುಮಾರ ಕುಮಾರಿಯರು ಎಷ್ಟು ಜನ ಇದ್ದಾರೆ? ಬೋಲೋ ಹಜಾರೋಂಕಿ ಅಂದಾಜ್ ಮೇ ಹೇ, ಹೇಳಿ ಸಾವಿರ ಲೆಕ್ಕದಲ್ಲಿದೆ ಅಂತ. ಈಗಂತೂ ಲಕ್ಷಾಂತರ ಆಗಿಬಿಟ್ಟಿದ್ದಾರೆ ಅಂತಾರೆ ಬಾಬಾ. ಇಸ್ ದೈವಿ ಜಾಡ್ಕೆ ವೃದ್ಧಿ ಹೋತಿ ಜಾತೆ ಹೇ. ಆ ಸಮಯದಲ್ಲಿ 1000 ಇದ್ದರು, ಆದರೆ ನಂತರ ಈ ದೈವಿ ವೃಕ್ಷದ ವೃದ್ಧಿ ಆಗ್ತಾ ಹೋಗ್ತದೆ. ಆ ಫಿರ್ ಸೆ ಸ್ಯಾಂಪ್ಲಿಂಗ್ ಲಗ್ ರಹಾ ಹೇ ಆದಿ ಸನಾತನ್ ದೇವಿ ದೇವತಾ ಧರ್ಮ ಕಾ, ಕ್ಯೋಂಕಿ ದೇವತಾ ಧರ್ಮ ಹೈ ನಹಿ. ಈಗ ಪುನಃ ಆದಿ ಸನಾತನ ದೇವಿ ದೇವತಾ ಧರ್ಮದ ಕಸಿಯನ್ನು ಮಾಡಲಾಗ್ತಾ ಇದೆ. ಯಾಕೆಂದರೆ ದೇವತಾ ಧರ್ಮನೇ ಈಗ ಇಲ್ಲ ಅಂತಿದ್ದಾರೆ. ಸಬ್ ಅಪ್ನೆ ಕೋ ಹಿಂದೂ ಖಾಲಾತೆ ರಹತೆ ಹೇ. ಎಲ್ಲರೂ ತಮ್ಮ ಧರ್ಮವನ್ನು ಮರೆತು ತಮ್ಮನ್ನು ತಾವು ಹಿಂದೂಗಳು ಅಂತ ಹೇಳಿಸ್ಕೊಳ್ತಾ ಇರ್ತಾರೆ. ಅವ್ರ ಧರ್ಮೊಮ್ಮೆ ಕನ್ವರ್ಟ್ ಹೋಗಯೇ ಹೇ. ಇನ್ನು ಅನ್ಯ ಧರ್ಮಗಳಲ್ಲಿ ಮತಾಂತರ ಹೊಂದಿದ್ದಾರೆ. ಫಿರ್ ಸಬ್ ನಿಕಲ್ ಆಯೆಂಗೆ ಆಕರ್ ಬಾಪ್ಸೆ ವರ್ಸಾಲೆಂಗೆ. ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋದಂಥವ್ರು ಮತ್ತೆ ವಾಪಸ್ ಬರ್ತಾರೆ, ಬಂದು ಬಾಬನಿಂದ ಆಸ್ತಿನ ಪಡ್ಕೊಳ್ಳುತ್ತಾರೆ ಅಂತಾರೆ ಬಾಬಾ. ತುಮ್ ಆಯೆ ಹೋ ಬೇಹದ್ ಕೆ ಬಾಪ್ಸೆ ಬೇಹದ್ ಕೆ ಸುಖ ಕಾ ವರ್ಸಾ ಪಾನೆ, ಅರ್ಥಾತ್ ಮನುಷ್ಯ ಸೆ ದೇವತಾ ಬನ್ನೆ. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ, ನೀವಿಲ್ಲಿ ಬಂದಿರುವುದೇ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡ್ಕೊಳ್ಳೋದಕ್ಕೆ, ಅರ್ಥಾತ್ ಮನುಷ್ಯರಿಂದ ದೇವತೆಗಳಾಗುವುದಕ್ಕೆ. अच्छा, मीठे मीठे सिखिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणेಗೋಸ್ಕರ ಮುಖ್ಯ ಸಾರ. फर्स्ट पॉइंट, पतित से पावन बनने के लिए ध्यान और योग में मजबूत होना है. ಪತಿತರಿಂದ ಪಾವನರಾಗುವುದಕ್ಕೋಸ್ಕರ ಜ್ಞಾನ ಮತ್ತು ಯೋಗದಲ್ಲಿ ಭದ್ರ ಆಗಬೇಕು. आत्मा में जो काद पड़ी है उसे याद की मेहनत से निकालना है. ಮತ್ತು ಆತ್ಮದಲ್ಲಿ ಏನು ಕಲ್ಮಶ ಇದೆಯೋ ಅದನ್ನು ನೆನಪಿನ ಯಾತ್ರೆಯ ಒಂದು ಪರಿಶ್ರಮದಿಂದ ದೂರ ಮಾಡಬೇಕು. सेकंड पॉइंट, हम ब्रह्मा मुखवंशावली ब्राह्मण छोटी है इस नशे में रहना है. ನಾವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು ಸಂಪೂರ್ಣ ಇಸ್ ನಶೆ ಮೇ ಚೋಟಿ ಮೇ ಹೇ ಇಸ್ ನಶೆ ಮೇ रहना है. ನಾವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು ಜುಟ್ಟಿನ ಸಮಾನರು, ಅರ್ಥಾತ್ ಅತಿ ಶ್ರೇಷ್ಠವಾದಂಥವರು ಎನ್ನುವಂತಹ ಒಂದು ನಶೆಯಲ್ಲಿ ಇರಬೇಕು. ಬ್ರಾಹ್ಮಣ ಹಿ ವರ್ಷಕ್ಕೆ ಅಧಿಕಾರಿ ಹೇ ಕ್ಯೋಂಕಿ ಶಿವಬಾಬಾ ಕೆ ಪೋತ್ರೆ ಹೇ. ಬ್ರಾಹ್ಮಣರೇ ಆಸ್ತಿಗೆ ಅಧಿಕಾರಿಗಳು ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಶಿವಬಾಬರವರಿಗೆ ಮೊಮ್ಮಕ್ಕಳಾಗಿದ್ದೀರಿ. ವರದಾನ್, अपनी पावरफुल वृत्ति द्वारा पतित वायुमंडल को परिवर्तन करने वाले मास्टर पतित पावनी भाव. ತಮ್ಮ ಶಕ್ತಿಶಾಲಿ ವೃತ್ತಿಯ ಮೂಲಕ ಪತಿತ ವಾಯುಮಂಡಲವನ್ನು ಪರಿವರ್ತನೆ ಮಾಡುವಂತಹ ಮಾಸ್ಟರ್ ಪತಿತ ಪಾವನಿಯಾಗಿ. कैसा भी वायुमंडल हो लेकिन स्वयं की शक्तिशाली वृत्ति वायुमंडल को बदल सकती है. ಎಂತಹ ಒಂದು ವಾಯುಮಂಡಲವೇ ಇರ್ಬೋದು, ಆದರೆ ಸ್ವಯಂನ ಶಕ್ತಿಶಾಲಿ ವೃತ್ತಿಯಿಂದ ಆ ವಾಯುಮಂಡಲವನ್ನು ನೀವು ಬದಲಾಯಿಸ್ಬೋದಾಗಿದೆ. ವಾಯುಮಂಡಲ್ ವಿಕಾರಿ ಹೋ ಲೇಕಿನ್ ಸ್ವಯಂ ಕಿ ವೃತ್ತಿ ನಿರ್ವಿಕಾರಿ ಹೋ. ಭಲೆ ವಾಯುಮಂಡಲ ವಿಕಾರಿ ಇದಿರ್ಬೋದು, ಆದರೆ ಸ್ವಯಂನ ವೃತ್ತಿ ನಿಮ್ಮದು ನಿರ್ವಿಕಾರಿಯಾಗಿರಬೇಕು. जो पतितों को पावन बनाने वाले हैं वो पतित वायुमंडल के वशीभूत नहीं हो सकते. ಯಾರು ಪತಿತರು
ಪತಿತರನ್ನು ಪಾವನ ಮಾಡುವಂಥವರು, ಅವರು ಪತಿತ ವಾಯುಮಂಡಲಕ್ಕೆ वशीभूतरागलु साध्य ಇಲ್ಲ। मास्टर पतित पावनी बन स्वयं की पावरफुल वृत्ति से अपवित्र व कमज़ोर का वायुमंडल मिटाओ, उसका वर्णन कर वायुमंडल नहीं बनाओ। ಯಾರು ಮಾಸ್ಟರ್ ಪತಿತ ಪಾವನಿ ಅರಗಿ ಸ್ವಯಂವನ್ನು ಶಕ್ತಿಶಾಲಿ ವೃತ್ತಿಯಿಂದ ಅಪವಿತ್ರತೆಯ ಒಂದು ದುರ್ಬಲದ ವಾಯುಮಂಡಲವನ್ನು ಅಳಿಸಬೇಕು। ಉಸ್ಕಾ ವರ್ಣನ್ಕರ್ ವಾಯುಮಂಡಲ್ ನಹಿ ಬನಾವ್, ಆದರೆ ಅದರ ವರ್ಣನೆಯನ್ನು ಮಾಡಿ ವಾಯುಮಂಡಲದಲ್ಲಿ ಅದನ್ನೇ ರೂಪಿಸುವಂಥದ್ದಲ್ಲ। ಕಮ್ಜೋರ್ ವ ಪತಿತ್ ವಾಯುಮಂಡಲ್ ಕಾ ವರ್ಣನ್ ಕರ್ನಾ ಭಿ ಪಾಪ್ ಹೇ, ದುರ್ಬಲ ಅಥವಾ ಪತಿತ ವಾಯುಮಂಡಲದ ಒಂದು ವರ್ಣನೆ ಮಾಡುವುದು ಒಂದು ಪಾಪವಾಗಿದೆ। स्लोगन, अब धरनी में परमात्मा पहचान का बीज डालो तो प्रत्यक्षता होगी। ಈಗ ಭೂಮಿಯಲ್ಲಿ ಪರಮಾತ್ಮನ ಅರಿವಿನ ಅಥವಾ ಪರಮಾತ್ಮನ ಪರಿಚಯದ ಬೀಜವನ್ನು ಹಾಕಿ ಆಗ ಪ್ರತ್ಯಕ್ಷತೆಯಾಗುವುದು। ए अव्यक्त इशारे ज्वाला स्वरूप स्थिति में रहा शक्तिशाली याद का अनुभव करो। ಜ್ವಾಲಾರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿ ಶಕ್ತಿಶಾಲಿ ನೆನಪಿನ ಅನುಭವವನ್ನು ಮಾಡಿ। ಯೋಗಮಾನ ಶಾಂತಿ ಕಿ ಶಕ್ತಿ, यह शांति की शक्ति बहुत सहज स्व को और दूसरों को परिवर्तन कर सकती है। ಯೋಗ ಅಂದ್ರೇ ಶಾಂತಿಯ ಶಕ್ತಿ। ಈ ಒಂದು ಶಾಂತಿಯ ಶಕ್ತಿ ಬಹಳಷ್ಟು ಬಹಳಷ್ಟು ಸಹಜವಾಗಿ ಸ್ವಯಂವನ್ನು ಮತ್ತು ಅನ್ಯರನ್ನು ಪರಿವರ್ತನೆ ಮಾಡ್ತದೆ। इससे व्यक्ति भी बदल जाएंगे तो ಪ್ರಕೃತಿ भी बदल जाएगी। ಇದರಿಂದ ವ್ಯಕ್ತಿಗಳ ಬದಲಾವಣೆಯೂ ಆಗ್ತದೆ, ಜೊತೆಗೆ प्रकृतिಯ बदलावणेनु। व्यक्तियों को तो मुख का कोई कोर्स करा लेते हो, लेकिन प्रकृति को बदलने के लिए शांति की शक्ति अर्थात योग बल ही चाहिए। ಯಾಕೆಂದರೆ ವ್ಯಕ್ತಿಗಂತೂ ಬಾಯಿಂದ ಹೇಳಿ ಕೋರ್ಸನ್ನು ನೀವು ಮಾಡಿಸ್ಬೋದು, ಆದರೆ ಪ್ರಕೃತಿಯನ್ನು ಬದಲಾವಣೆ ಮಾಡುವುದಕ್ಕೋಸ್ಕರ ಶಾಂತಿಯ ಶಕ್ತಿ ಅರ್ಥಾತ್ ಯೋಗ ಬಲ ಹಿ ಚಾಹಿಯೆ, अर्थात योग बलवे बेको। योग में जब और सब संकल्प शांत हो जाते हैं, एक ही संकल्प रहता बाप और मैं, इसी को ही पावरफुल योग कहते हैं। ಯಾವಾಗ ಯೋಗದಲ್ಲಿ ಎಲ್ಲ ಸಂಕಲ್ಪಗಳು ಶಾಂತ ಆಗಿಬಿಡ್ತವೋ, ಒಂದೇ ಸಂಕಲ್ಪ ಇರ್ತದೆ, ಅದು ಯಾವುದಂದರೆ ಒಬ್ಬ ತಂದೆ ಮತ್ತು ನೆಕ್ಸ್ಟು ನಾನೊಬ್ಬನೇ, ಇಸಿ ಕೋ ಹಿ ಪವರ್ಫುಲ್ ಯೋಗ कहते हैं। ಈ ಸ್ಥಿತಿಗೆ ಶಕ್ತಿಶಾಲಿ ಯೋಗ ಅಂತ ಹೇಳಲಾಗ್ತದೆ। बाप के मिलन की अनुभूति के सिवाय और सब संकल्प समा जाए तब कहेंगे ज्वाला रूप की याद। ತಂದೆಯ ಮಿಲನದ ಅನುಭೂತಿಯ ವಿನಃ ಅನ್ಯ ಯಾವ ಸಂಕಲ್ಪಗಳು ನಿಮಗೆ ಬರಬಾರ್ದು, ಎಲ್ಲವೂ ಅದರಲ್ಲಿ ಸಮಾವೇಶ ಆಗಿಬಿಡಬೇಕು। ಆವಾಗ ಹೇಳಲಾಗ್ತದೆ ಜ್ವಾಲಾ ಸ್ವರೂಪಿ ಯೋಗ, ज्वाला स्वरूप याद की याद जिससे परिवर्तन होता है। ಈ ಜ್ವಾಲಾ ರೂಪದ ನೆನಪು, ಈ ಜ್ವಾಲಾ ರೂಪದ ನೆನಪಿನಿಂದಲೇ ನಿಮ್ಮಲ್ಲಿ ಪರಿವರ್ತನೆ ಆಗ್ತದೆ। ಅಚ್ಚಾ, ಓಂ ಶಾಂತಿ।